ಪ್ರೀತಿಲಿ ಅಂದರೆ ನಾನು ನಿಮ್ಮನ್ನು ಕ್ಯಾಚ್ ಆಫೀಸರ್ ಅಂತ ಹೇಳ್ಬೋದಾ? ಯಾವ್ದು ಯಾಕೆಂದರೆ ಒಂದು ಮ್ಯೂಸಿಕಲ್ಲೇ ಒಂದು ಹುಡುಗಿನ ಪಟಾಯಿಸೋ ಮೋಡಿ ನಿಮ್ಮಲ್ಲಿದೆ. ಅಲ್ಲ, ಅದನ್ನು ನಾನು ಕಂಪ್ಲೀಟ್ ಕ್ರೆಡಿಟ್ ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ನಾನು ಅದನ್ನೇ ಹೇಳಿದ್ನಲ್ಲ, ಎಲ್ಲ ಸಿನಿಮಾದಲ್ಲೂ ಅದೇ ಪ್ರಯತ್ನ ಮಾಡ್ತೀನಿ. ಅದು ಕಥೆ ಹಂಗಿರಬೇಕು, ಕ್ಯಾರೆಕ್ಟರ್ ಹಂಗಿರಬೇಕು, ಜೊತೆ ಕೋ ಆರ್ಟಿಸ್ಟ್ ಹಂಗಿರಬೇಕು, ಮ್ಯೂಸಿಕ್ ಹಂಗೆ ಬರಬೇಕು. ಎಲ್ಲ ಬಂದರೆ ಅದು ಹಂಗೆ ಕಾಣಿಸುತ್ತೆ. ಅದು ಇಂಡಿವಿಜುವಲಿ ತೊಗೊಳಕ್ಕೆ ಹೋದರೆ ಎಲ್ಲ ಸಿನಿಮಾದಲ್ಲೂ ಅದೇ ಎಫರ್ಟ್, ಅದೇ ಪ್ರಯತ್ನ ಇದೆ. ಪಾರ್ಟ್ನರಲ್ಲಿ ಈ ಸಿನಿಮಾದಲ್ಲಿ ಯಾವ ರೀತಿ ಅಂದರೆ ನಟಿಯನ್ನು ಸೆಳೆಯುವಂಥದ್ದು? ನಟಿಯನ್ನು ಯಾವ ರೀತಿ ಸೆಳಿತೀನಿ ಅಂದರೆ ಹಿಂಗೆ ಮಾಡಿ ಹಂಗೆಲ್ಲ ಮಾಡಲ್ಲ. ಕಥೆ ಕ್ಯಾರೆಕ್ಟರ್ ಅಷ್ಟೇ. ಅದು ವೆರಿ ಅರ್ಲಿ ಟು ರಿವೀಲ್, ಬಟ್ ಡೆಫಿನೆಟ್ಲಿ ಮಜಾ ಇದೆ. ನಾಳೆ ಬರುವಂಥ ವಿಜುವಲ್ಸ್ಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ ಅದು. ಇದ್ರ ಜೊತೆಗೆ ಸರ್ ಒಂದೊಳ್ಳೆ ನಿರ್ದೇಶಕರು ಸಿಕ್ಕಿರುವಂಥದ್ದು, ಆಲ್ರೆಡಿ ನಿಮ್ಮ ದಿಲ್ ಕದ್ಬಿಟ್ಟಿದ್ದಾರೆ. ನಿರ್ದೇಶಕರ ಬಗ್ಗೆ ಏನು ಹೇಳ್ತೀರಿ? ನಿರ್ದೇಶಕರು ನಮ್ಮ ದಿಲ್ ಪಸಂದ್. ತುಂಬ ಒಳ್ಳೆಯ ಡೈರೆಕ್ಟರ್, ವೆರಿ ಸ್ವೀಟ್ ಜೆಂಟಲ್ಮೆನ್. ಬೇಸಿಕಲಿ ಎಮೋಷನ್ಸ್, ಕಥೆ, ಕ್ಯಾರೆಕ್ಟರ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ರೆಸಿವ್ ಆಗಿ ಶೂಟ್ ಮಾಡ್ತಾರೆ. ಈ ಕಥೆ ಅವ್ರ ಸ್ಟ್ರೆಂತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಗೂ ಒಂದು ಖುಷಿ ಇದೆ, ಒಂದು ಹೆಮ್ಮೆ ಇದೆ ಅವ್ರ ಜೊತೆ ಕೆಲಸ ಮಾಡಿದ್ದು. ಇದ್ರ ಜೊತೆಗೆ ಸರ್ ಮಗಳೇಗಿದ್ದಾರೆ ಸರ್ ಚರಿಷ್ಮಾ? ಮಗಳು ತುಂಬ ಚೆನ್ನಾಗಿದ್ದಾಳೆ. ಯಾಕಂದರೆ ಲಾಸ್ಟ್ ಯುದ್ಧಕಾಂಡ ಸಿನಿಮಾದಲ್ಲಿ ಅದೊಂದು ಕಾರ್ದು ಸಿಕ್ಕಾಬಟ್ಟೆ ವೈರಲ್ ಆಯ್ತು, ಈಗಲೂ ಕೂಡ ವೈರಲ್ ಆಗ್ತಾನೆ ಇದೆ. ಹಾಗಾಗಿ ಕೇಳ್ತಾ ಇದ್ದೆ. ಅದು ನೆನ್ಪು ಮಾಡ್ಕೊಳ್ಳೋದು ಬೇಡ, ವೈರಲ್ ಆಗೋದು ಬೇಡ. ಅದ್ಯಾಕೆ ವೈರಲ್ ಆಗಬೇಕು ಆ ವಿಚಾರ? ಖುಷಿಯಾಗಿರೋ ಮೂಮೆಂಟ್ಸ್ ವೈರಲ್ ಆಗಲಿ. ಇದ್ರ ಜೊತೆಗೆ ಸರ್ ಪಾರ್ಟ್ನರ್ ಸಿನಿಮಾಗೆ ಒಂದೊಳ್ಳೆ ನಿರ್ಮಾಪಕರು ಕೂಡ ಸಿಕ್ಕಿದ್ದಾರೆ. ಸೊ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಿ? ನಿರ್ಮಾಪಕರು ಹರೀಶ್ ದೇವಿ ತಾಂದ್ರೆ ಅವರು ಒಂದು ಪ್ಯಾಷನೇಟ್ ಪ್ರೊಡ್ಯೂಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾದ ಎಲ್ಲ ಆಯಾಮಗಳು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ನಿರ್ಮಾಪಕ. ಆ್ಯಂಡ್ ಅವ್ರಿಗೆ ತುಂಬ ದೊಡ್ಡ ಯಶಸ್ಸು, ತುಂಬ ದೊಡ್ಡ ಗೆಲುವು ಈ ಸಿನಿಮಾ ಮುಖಾಂತರ ಸಿಗುತ್ತೆ ಅನ್ನೋದು ನಮಗೆಲ್ರಿಗೂ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಬೇಸಿಕಲಿ ನಮ್ದು ಎಲ್ರದ್ದು ಇಂಟೆನ್ಷನ್ ಇರೋದು ಪ್ರೊಡ್ಯೂಸರ್ ಗೆಲ್ಲಬೇಕು ಅನ್ನೋದೇ. ಪ್ರತಿಯೊಬ್ಬರು ವರ್ಕ್ ಮಾಡ್ತಿರೋದೇ ಆ ನಿಟ್ಟಿನಲ್ಲಿ. ಅಂದರೆ ಅದರಲ್ಲಿ ನಮ್ಮ ಸ್ವಾರ್ಥನೂ ಅಡಗಿದೆ. ಒಬ್ಬ ಪ್ರೊಡ್ಯೂಸರ್ ಗೆದ್ದು ಅವ್ರು ಲಾಭ ಮಾಡಿದ್ದಾರೆ ಅಂದರೆ ನಮಗೂ ಒಂದು ದಾರಿ ಆಗುತ್ತೆ. ಆ್ಯಂಡ್ ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲೂ ಕಡಿಮೆ ಮಾಡಿದೆ. ಸಿನಿಮಾಗೆ ನಾವು ಏನು ಕೇಳ್ತಾ ಇದ್ದೀವಿ, ಡೈರೆಕ್ಟ್ರ್ ಏನು ಕೇಳ್ತಿದ್ದಾರೆ, ಆಮೇಲೆ ಇವ್ರು ಕೇಳ್ತಾ ಇರೋದು ನಿಜವಾಗ್ಲೂ ವ್ಯಾಲಿಡ್ ಇದೆಯಾ ಇಲ್ಲ, ಅವ್ರಿಗೆ ಅರ್ಥ ಆಗೋಂಥ ವ್ಯಕ್ತಿನೇ. ಸೊ ಹಾಗಾಗಿ ಎಲ್ಲೂ ಕಾಂಪ್ರಮೈಸ್ ಆಗದೆ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸರ್ ಇತ್ತೀಚಿನ ದಿನಗಳಲ್ಲಿ ಲವ್ ಬ್ರೇಕಪ್ ಆಗುವಂಥದ್ದು ಅಥವಾ ಲಿವ್ ಇನ್ ರಿಲೇಷನ್ಶಿಪ್ ಎನ್ನುವಂಥದ್ದು ಇದೆಲ್ಲ ಇಟ್ಕೊಂಡ್ಬಿಟ್ಟು ಒಂದು ಸಿನಿಮಾ ಬರ್ತಿದೆ ಪಾರ್ಟ್ನರು. ಸೊ ಅದೆಲ್ಲ ಸಿನಿಮಾ ಪಾರ್ಟ್ನರ್ ಎನ್ನುವಂಥದ್ದು ಕೊನೆಯವ್ರಿಗೂ ಕೂಡ ಜೊತೆ ಕರ್ಕೊಂಡು ಹೋಗ್ಬೇಕು ಎನ್ನುವಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟಿದ್ದೀರಾ, ಏನು ಹೇಳ್ತೀರಾ? ನಿಮ್ಗೆ ಹೆಂಗೆ ಗೊತ್ತು ನಾವು ಅದು ಕೊಡೋಕೆ ಹೊರಟಿದ್ದೀವಿ ಅಂತ? ತಿಳ್ಕೊಂಡಿದ್ದೀವಿ. ಮತ್ತೆ ಯಾಕೆ ಕೇಳಿದ್ರೆ ಸ್ಟಾರ್ಟಿಂಗಲ್ಲೇ ಪ್ರಶ್ನೆ, ಸಿನಿಮಾ ಏನಿದು, ಪಾರ್ಟ್ನರ್ ಏನಿದು ಅಂತ? ಅದೇ ಮುಂದಿನ ನಿರ್ದೇಶಕರು ಬಾಯಿ ಬಿಟ್ಟಿದ್ರು ಅಂದರೆ ಕತೆ ಬೇಸನ್ನು ಇಲ್ಲ. ಈಗ ಸದ್ಯಕ್ಕೆ ಕಾನ್ಸಂಟ್ರೇಷನ್ ಹೆಂಗಿದೆ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ. ನಾವು ಸುಮ್ಮನೆ ಎಲ್ಲನೂ ಒಟ್ಟಿಗೆ ಆಡಿಯನ್ಸಿಗೆ ಫೀಡ್ ಮಾಡೋದು ಬೇಡ ಅಂತ ನನ್ನ ಭಾವನೆ. ಸೊ ಈಗ ಸದ್ಯಕ್ಕೆ ಈ ಅಮೋರಾ ಸಾಂಗ್ ನಮ್ಮ ಮೊದಲನೇ ಇನ್ವಿಟೇಷನ್, ಮೊದಲನೇ ಧ್ಯೇಯ ಏನಿದೆಯಲ್ಲ, ನಮ್ಮ ಟಾರ್ಗೆಟ್ ಅದು ಫಸ್ಟ್ ರೀಚ್ ಆಗಬೇಕಾಗಿದೆ. ಸೊ ಒನ್ಸ್ ಒಂದು ಬಿಲೀಫ್ ಸಿಸ್ಟಮ್ ಅನ್ನೋದು ಡೆವಲಪ್ ಆದರೆ ಆಡಿಯನ್ಸಿಗೆ ಹೌದಪ್ಪ ಇವ್ರು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಈ ಸಾಂಗ್ ಚೆನ್ನಾಗಿದೆ, ಈ ಸಾಂಗ್ ಹೆಂಗಿದೆ ಅಂದರೆ ಸಿನಿಮಾ ಹೆಂಗಿರ್ಬೋದು. ಸೊ ಈ ಪ್ಲ್ಯಾನಿಂಗ್ನಲ್ಲೇ ನಾವು ಆಡಿಯನ್ಸ್ನ ಫೀಡ್ ಮಾಡೋಣ ಅಂತ ನಮ್ಮ ಒಂದು ಉದ್ದೇಶ ಇದೆ. ಸೊ ಸದ್ಯಕ್ಕೆ ನಂಗೆ ತಲೆಯಲ್ಲಿ ಅಮೋರ ಸಾಂಗ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ಟೋಟಲ್ ಎಷ್ಟು ಹಾಡುಗಳು ಇರ್ಬೋದು ಎನ್ನುವಂಥದ್ದು ಒಂದು ಊಹೆ? 4 ಸಾಂಗ್ಸ್ ಇದ್ದಾವೆ. 4 ಸಾಂಗ್ಸ್ ಕೂಡ ಒಂದೊಂದು ವೆರೈಟಿನಲ್ಲಿ ಇರೋವಂಥದ್ದು. ಎಲ್ಲನೂ ಸಿನಿಮಾಗೆ ಪೂರಕವಾಗಿನೇ, ಯಾವುದು ಡ್ರೀಮಿ ಇಮ್ಯಾಜಿನರಿ ಲ್ಯಾಂಡಿಗೆಲ್ಲೂ ಕರ್ಕೊಂಡು ಹೋಗುವಂಥ ಸಾಂಗ್ಸ್ ಅಲ್ಲ. ಕಥೆ, ಪ್ರತಿಯೊಂದು ಹಾಡುಗಳು ಕಥೆ ಹೇಳುತ್ತೆ. ಸೊ ಈಗ ಮೊದಲನೇ ಹಂತ ಅಮೋರ.